ಮಲಿನ ತೊಳೆವ ಜ್ಯೋತಿ ಹೃದಯ ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ವಿಷಯ ಆಗಿದೆ ಮನಃಶಾಂತಿ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತ ಹಗಲು ರಾತ್ರಿ ಹುಡುಕ್ತಾ ಇರ್ತಾರೆ. ಹಾಗಿದ್ರೆ ನನ್ನ ಮನಸ್ಸನ್ನು ನಾನು ಶಾಂತವಾಗಿ ಇಟ್ಕೊಳ್ಬೇಕು ಅಂದರೆ ನನಗೆ ಶಾಂತಿ ನಿಜವಾಗ್ಲೂ ಮನಸ್ಸಿಗೆ ಬೇಕಾಗಿದೆನೋ ಅಥವಾ ನನಗೆ ಶಾಂತಿ ಎಲ್ಲಿ ಬೇಕಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಬಾರಿಗೂ ಪ್ರತಿಯೊಬ್ಬ ವ್ಯಕ್ತಿನೂ ನನಗೆ ಶಾಂತಿ ಬೇಕು ಅನ್ನುವಂತಹ ಶಬ್ದವನ್ನು ಹೇಳ್ತಾನೆ. ಯಾವಾಗ ಅವನ ಮನಸ್ಸು ಅಶಾಂತ ಆಗ್ತದೋ ಆಗ ಆ ಅಶಾಂತಿಗೆ ಕಾರಣ ಏನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಇಂಥವರಿಂದ ನನಗೆ ಅಶಾಂತಿ ಆಯಿತು ಅಂತ ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಮಗುವಿಗೆ ನಿನ್ನ ಅಶಾಂತಿಗೆ ಕಾರಣ ಏನು ಅಂದರೆ ನಮ್ಮ ತಂದೆ ತಾಯಿಯಿಂದ ನನಗೆ ಅಶಾಂತಿ ಆಯಿತು ಅಂತ ಹೇಳ್ತದೆ. ಅದೇ ತಂದೆ ತಾಯಿಗೆ ನಿಮ್ಮ ಅಶಾಂತಿಗೆ ಕಾರಣ ಏನು ಅಂದರೆ ನಮ್ಮ ಮಗನಿಂದ ನಮಗೆ ಅಶಾಂತಿ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಸೊಸೆ ಕೇಳಿದರೆ ನಮ್ಮ ಅತ್ತೆಯಿಂದ ನಮಗೆ ಅಶಾಂತಿ ಅಂತಾರೆ, ಅತ್ತೆ ಕೇಳಿದರೆ ನಮ್ಮ ಸೊಸೆಯಿಂದ ಅಶಾಂತಿ ಅಂತ ಹೇಳ್ತಾರೆ. ಈ ರೀತಿ ಜಗತ್ತಿನ ತುಂಬ ಎಷ್ಟೆಲ್ಲ ಜನ ಇದ್ದಾರೋ ಎಲ್ಲ ಜನರು ತಾವೇನು ಅಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ ಆ ಅಶಾಂತಿಗೆ ಬೇರೆಯವರು ಕಾರಣ, ಇಂಥವರಿಂದ ಅಶಾಂತಿ ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗ್ಲೂ ನೋಡಿದರೆ ನನಗೆ ಬೇರೆಯವರಿಂದ ಅಶಾಂತಿ ಆಗ್ತಾ ಇದೆನೋ ಅಥವಾ ನನ್ನಿಂದನೇ ನನಗೆ ಅಶಾಂತಿ ಆಗ್ತಾ ಇದೆನೋ ಅಂತ ಹೇಳಿ ನೋಡಿದಾಗ ಮುಖ್ಯವಾಗಿ ಮನುಷ್ಯನಿಗೆ ಇವತ್ತು ಅಶಾಂತಿಯ ಅನುಭವಕ್ಕೆ ಕಾರಣ ಏನು ಅಂದರೆ ಅವನಿಗೆ ಅನ್ಯರಿಂದ ಅಶಾಂತಿ ಆಗೋದಕ್ಕಿಂತ ಹೆಚ್ಚಾಗಿ ತನ್ನಿಂದನೇ ತನಗೆ ಅಶಾಂತಿ ಆಗ್ತಾ ಇರ್ತದೆ. ಯಾವಾಗ ವ್ಯಕ್ತಿಗೆ ಅಶಾಂತಿ ಆಗ್ತದೆ ಅಂದರೆ ತನ್ನ ಕರ್ಮೇಂದ್ರಿಯಗಳು ಯಾವಾಗ ತನ್ನ ಮಾತುಗಳನ್ನು ಕೇಳೋದಿಲ್ಲ ಆವಾಗ ಮನುಷ್ಯನಿಗೆ ಅಶಾಂತಿ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಉದಾಹರಣೆಗೆ ನಮ್ಮ ಕಣ್ಣುಗಳಿದೆ, ಆ ಕಣ್ಣುಗಳಿಗೆ ನಾವು ಇಂತಹ ದೃಶ್ಯವನ್ನೇ ತೋರಿಸ್ಬೇಕು ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಮ್ಮೆ ಆ ಕಣ್ಣುಗಳಿಗೆ ನಾವು ನೋಡಬಾರ್ದು ಅಂದ್ಕೊಂಡಂತಹ ದೃಶ್ಯಗಳು ಕೂಡ ಕಾಣಿಸ್ಬಿಡ್ತದೆ. ಎಷ್ಟೋ ಬಾರಿ ಈ ರೀತಿ ಆಗ್ತದೆ, ಇಂಥ ದೃಶ್ಯವನ್ನು ಎಂದೂ ನನ್ನ ಜೀವನದಲ್ಲಿ ನಾನು ನೋಡಬಾರ್ದು ಅಂದ್ಕೊಂಡಿರ್ತೀನಿ. ಕೆಲವೊಮ್ಮೆ ಅಂತಹ ದೃಶ್ಯಗಳು ನನ್ನ ಕಣ್ಣಿಗೆ ಯಾವಾಗ ಕಾಣಿಸ್ತದೋ ಆವಾಗ ನನಗೆ ಅಶಾಂತಿ ಸ್ಟಾರ್ಟ್ ಆಗಿಬಿಡ್ತದೆ. ಇನ್ನು ಕೆಲವೊಮ್ಮೆ ನಮ್ಮ ಕಿವಿಯಿಂದ ಕೇವಲ ಇಂತಹ ಮಾತುಗಳನ್ನೇ ನಾವು ಕೇಳಬೇಕು ಅಂದ್ಕೊಂಡಿರ್ತೀವಿ. ಯಾವ ಮಾತುಗಳನ್ನು ನಮ್ಮ ಕಿವಿಯಿಂದ ನಾವು ಕೇಳಬೇಕು ಅಂದ್ಕೊಂಡಿರ್ತೀವೋ ಆ ಮಾತುಗಳನ್ನು ಬಿಟ್ಟು ಎಂತಹ ಮಾತುಗಳನ್ನು ಎಂದೂ ಕಿವಿಯಿಂದ ಕೇಳಬಾರ್ದು ಅಂದ್ಕೊಂಡಿರ್ತೀವೋ ಅಂತಹ ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿ ಬಂದಾಗ ನಮಗೆ ಆಟೋಮೆಟಿಕ್ಕಾಗಿ ಅಶಾಂತಿಯ ಅನುಭವ ಆಗ್ತದೆ. ಇನ್ನು ಕೆಲವೊಮ್ಮೆ ನಮ್ಮ ಬಾಯಿಂದ ಇಂತಹ ಮಾತುಗಳನ್ನೇ ನಾವು ಮಾತಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಮ್ಮೆ ಬೈ ಮಿಸ್ಟೇಕ್ ಬಾಯಿ ತಪ್ಪಿ ಕೆಲವೊಂದು ಬೇರೆ ಶಬ್ದಗಳು ನಮ್ಮ ಬಾಯಿಂದ ಬಂದ್ಬಿಡ್ತದೆ. ಯಾವಾಗ ಬಾಯಿಂದ ಬರಬಾರ್ದಾದಂತಹ ಶಬ್ದಗಳು ಬರ್ತದೋ, ಮಾತಾಡಬಾರ್ದು ಅಂದ್ಕೊಂಡಂತಹ ಶಬ್ದಗಳನ್ನು ನಾವು ಬಾಯಿಂದ ಮಾತಾಡ್ತೀವೋ ಆವಾಗ ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಅಶಾಂತಿ ಅನುಭವವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಕೈಯಿಂದ ಇಂತಹ ಕೆಲಸವನ್ನೇ ಮಾಡಬೇಕು, ಇಂತಹ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ನಾವೊಂದು ಗುರಿ ಇಟ್ಕೊಂಡಿರ್ತೀವಿ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎಂತಹ ಕೆಲಸ ಮಾಡಬಾರ್ದು ಅನ್ನುವಂತಹ ಗುರಿಯನ್ನು ನಾವು ಇಟ್ಕೊಂಡಿರ್ತೀವೋ ಕೆಲವೊಮ್ಮೆ ಏನು ಮಾಡಬೇಕಾಗ್ತದೆ, ಅಂತಹ ಕೆಲಸಗಳನ್ನು ಈ ಕೈಯಿಂದ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಯಾವಾಗ ನಮಗೆ ಇಷ್ಟ ಇಲ್ಲದೆ ಇರೋ ಕೆಲಸವನ್ನು ಈ ಕೈಯಿಂದ ಮಾಡೋ ಸಂದರ್ಭ ಬರ್ತದೋ ಆಗಲೂ ಕೂಡ ನಮಗೆ ಅಶಾಂತಿ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವೊಮ್ಮೆ ಕೆಲವೊಂದು ಸ್ಥಾನಗಳಿಗೆ ನಾವು ಎಂದೂ ಹೋಗಬಾರ್ದು ಅಂದ್ಕೊಂಡಿರ್ತೀವಿ. ಎಂತಹ ಸ್ಥಾನಗಳಿಗೆ ನಾವು ಎಂದೂ ಹೋಗಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಆ ಸ್ಥಾನಗಳಿಗೆ ಕೆಲವೊಮ್ಮೆ ನಡ್ಕೊಂಡು ಹೋಗಬೇಕಾಗ್ತದೆ. ನಮ್ಮ ಕಾಲುಗಳಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಯಾವಾಗ ಹೋಗಬಾರ್ದು ಅಂದ್ಕೊಂಡಂತಹ ಸ್ಥಾನಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಬರ್ತದೋ ಆಗಲೂ ನಮ್ಮ ಮನಸ್ಸಿಗೆ ಅಶಾಂತಿ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನನಗೆ ನಿಜವಾಗ್ಲೂ ಅಶಾಂತಿ ಆಗ್ತಾ ಇರೋದು ಬೇರೆಯವರಿಂದ ಅಲ್ಲ, ನನಗೆ ಅಶಾಂತಿ ಅನುಭವ ಆಗ್ತಾ ಇರೋದು ನನ್ನಿಂದಲೇ. ಯಾವಾಗ ನನ್ನಿಂದ ಅಂದರೆ ನನ್ನ ಕಣ್ಣು ನನ್ನ ಮಾತನ್ನು ಕೇಳ್ತಾ ಇಲ್ಲ. ಅಂದರೆ ನಾನು ಕಣ್ಣಿಗೆ ಯಾವುದನ್ನು ನೋಡಬೇಡ ಅಂತೀನೋ ಬಾರಿಗೂ ಕಣ್ಣು ಏನು ಮಾಡ್ತಾ ಇದೆ, ಅದೇ ದೃಶ್ಯವನ್ನೇ ನೋಡ್ತಾ ಇದೆ. ಕಿವಿಗೆ ಯಾವ ಶಬ್ದವನ್ನು ಕೇಳಬೇಡ ಅಂತ ಹೇಳ್ತೀನೋ ಬಾರಿಗೂ ಕಿವಿ ಏನು ಮಾಡ್ತಾ ಇದೆ, ಅದೇ ಶಬ್ದವನ್ನೇ ಕೇಳ್ತಾ ಇದೆ. ಬಾಯಿಗೆ ಯಾವ ಮಾತನ್ನು ಮಾತಾಡಬೇಡ ಅಂತ ಹೇಳ್ತೀನೋ ಬಾರಿಗೂ ಬಾಯಿ ಅದೇ ಶಬ್ದವನ್ನೇ ಮಾತಾಡ್ತದೆ. ಕೈಗಳಿಗೆ ಯಾವ ಕೆಲಸ ಮಾಡಬೇಡ ಅಂತ ಹೇಳ್ತೀನಿ, ಕೈ ಅದೇ ಕೆಲಸ ಮಾಡ್ತದೆ. ಕಾಲಿಗೆ ಎಲ್ಲಿ ಹೋಗಬೇಡ ಅಂತ ಹೇಳ್ತೀನಿ, ಕಾಲು ಅದೇ ಸ್ಥಾನಕ್ಕೆ ಹೋಗ್ತಾ ಇದೆ. ಅದರಿಂದ ನನ್ನ ಜೀವನದಲ್ಲಿ ನನಗೆ ಅಶಾಂತಿ ಅನುಭವ ಆಗ್ತಾ ಇದೆ. ಹಾಗಿದ್ರೆ ನನ್ನ ಅಶಾಂತಿಗೆ ಕಾರಣ ನನ್ನ ಕರ್ಮೇಂದ್ರಿಯಗಳು. ಅಂದರೆ ಈ ಕರ್ಮೇಂದ್ರಿಯಗಳು ನನಗೆ ಯಾಕೆ ಅಶಾಂತಿಯನ್ನು ಮಾಡ್ತಾ ಇದೆ ಅಂದರೆ ಇವು ನನ್ನ ಕಂಟ್ರೋಲ್ನಲ್ಲಿ ಇಲ್ಲ. ಕಣ್ಣು ನನ್ನ ಮಾತು ಕೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಬಾಯಿ ಕೇಳ್ತಾ ಇಲ್ಲ. ಇದು ಯಾವುದೂ ನನ್ನ ಮಾತನ್ನು ಕೇಳದೇ ಇರೋ ಕಾರಣ ನನ್ನಿಂದನೇ ನನಗೆ ಅಶಾಂತಿ ಅನುಭವ ಆಗ್ತಾ ಇದೆ. ಅಂದರೆ ಆ ಅಶಾಂತಿ ಕಣ್ಣಿಗೂ ಅಲ್ಲ,
ಕಣ್ಣಿಗೆ ಅಶಾಂತಿ ಆಗಿದೆನಾ? ಕಣ್ಣಿಗೂ ಅಶಾಂತಿ ಆಗ್ತಾ ಇಲ್ಲ. ಕಿವಿಗೆ ಅಶಾಂತಿ ಆಗಿದೆನಾ? ಕಿವಿಗೂ ಇಲ್ಲ, ಬಾಯಿಗೂ ಇಲ್ಲ. ಆದರೆ ಅಶಾಂತಿ ಎಲ್ಲಾಗಿದೆ ಅಂದರೆ ನಾವು ಹೇಳ್ತೀವಿ ನನ್ನ ಮನಸ್ಸಿಗೆ ಅಶಾಂತಿಯಾಗಿದೆ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಅನ್ನುವಂತಹ ಮಾತನ್ನು ನಾವು ಹೇಳ್ತೀವಿ. ಹಾಗಿದ್ರೆ ನಮ್ಮ ಮನಸ್ಸಿಗೇನು ಅಶಾಂತಿ ಆಗ್ತದೆ, ಆ ಅಶಾಂತಿ ಒಂದನೇದಾಗಿ ನನ್ನಿಂದ ನನಗೆ ಅಶಾಂತಿ ಆದರೆ, ಎರಡನೇದಾಗಿ ಅನ್ಯರಿಂದನೂ ಕೂಡ ಕೆಲವೊಮ್ಮೆ ನನಗೆ ಅಶಾಂತಿ ಅನುಭವ ಆಗ್ತದೆ. ಯಾವಾಗ ಅನ್ಯರಿಂದ ನನಗೆ ಅಶಾಂತಿ ಅನುಭವ ಆಗ್ತದೆ ಅಂದರೆ, ನಾನು ಅನ್ಯರ ಜೊತೆಗೆ ಸರಿಯಾಗಿ ಸಂಬಂಧಗಳನ್ನು ಇಟ್ಕೊಳ್ಳಿಲ್ಲ ಅಂದರೆ, ಆ ಸಂಬಂಧಗಳನ್ನು ನಿಭಾಯಿಸಬೇಕಾದ್ರೆ ನನಗೆ ಅಶಾಂತಿ ಅನುಭವ ಆಗ್ತದೆ. ಮೊದಲಿನ ಕಾಲದಲ್ಲಿ ಈ ರೀತಿ ಸಂಬಂಧಗಳಿರಲಿಲ್ಲ. ಮೊದಲು ಪರಸ್ಪರ ಎಲ್ಲರಿಗೂ ಬಹಳ ಪ್ರೀತಿ ವಿಶ್ವಾಸದ ಸಂಬಂಧಗಳು ಇತ್ತು. ಯಾವಾಗ ಪರಸ್ಪರಲ್ಲಿ ಒಬ್ಬರ ಜೊತೆಗೊಬ್ಬರಿಗೆ ಪ್ರೀತಿ ವಿಶ್ವಾಸದ ಸಂಬಂಧ ಇತ್ತೋ ಆಗ ಎಲ್ಲರೂ ಬಹಳ ಶಾಂತಿಯಿಂದ ಪ್ರೀತಿಯಿಂದ ಇದ್ದರು. ಇವತ್ತು ಅಂತಹ ಸಂಬಂಧಗಳೇ ಇಲ್ಲ. ಮೊದಲಿನ ಕಾಲದಲ್ಲಿ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಹೊರಗಡೆ ಹೋದರೂ ಕೂಡ ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು ಅಂದರೆ ಎಲ್ಲರೂ ಒಟ್ಟಿಗೆ ಮನೆಗೆ ಬರ್ತಿದ್ರು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ರು, ಒಟ್ಟಿಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಪರಸ್ಪರ ಹಂಚ್ಕೊಳ್ತಿದ್ರು. ಅಂದರೆ ಅವಾಗ ಪರಸ್ಪರಲ್ಲಿ ಹತ್ತಿರದ ಸಂಬಂಧ ಇರೋ ಕಾರಣ ಅವ್ರ ಜೀವನದಲ್ಲಿ ಅಶಾಂತಿ ಇರಲಿಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಪರಸ್ಪರರಲ್ಲಿ ಅಷ್ಟೊಂದು ಹತ್ತಿರದ ಸಂಬಂಧ, ಪ್ರೀತಿಯ ಸಂಬಂಧ ಉಳಿದೇ ಇಲ್ಲ. ಈಗ ಒಂದು ಮನೆ ಅಂದರೆ, ಒಂದು ಮನೆಯಲ್ಲಿ ಯಾರು ಯಾವಾಗ ಬರ್ತಾರೆ ಅಂತಲೇ ಗೊತ್ತಿರೋದಿಲ್ಲ, ಯಾವಾಗ ಊಟ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ, ಅವ್ರು ಯಾವಾಗ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಒಂದೇ ಫ್ಯಾಮಿಲಿ, ಒಂದೇ ಮನೆಯಲ್ಲಿದ್ದಾರೆ, ಆದರೆ ಪರಸ್ಪರರ ಜೊತೆಗೆ ಆ ಪ್ರೀತಿಯ ಸಂಬಂಧ ಇಲ್ಲ. ಯಾರೋ ಯಾವಾಗೋ ಬಂದರು, ಯಾವಾಗೋ ಊಟ ಮಾಡಿದರು, ಇವ್ರು ಯಾವಾಗೋ ಊಟ ಮಾಡಿದರು, ಅಂದರೆ ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಮಾಡಲಿಕ್ಕೆ ಇವತ್ತು ಟೈಮ್ ಇಲ್ಲ. ಅಂದರೆ ಎಷ್ಟೆಷ್ಟು ನಮ್ಮ ಸಂಬಂಧಗಳು ದೂರ ಆಗ್ತಾ ಇದೆನೋ ಅಷ್ಟಷ್ಟು ನಾವು ಅಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದೀವಿ. ಅಂದರೆ ಮೊದಲಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಮಕ್ಕಳು ಯಾವುದೋ ಊರಿನಲ್ಲಿ, ತಂದೆ ತಾಯಿ ಯಾವುದೋ ಊರಿನಲ್ಲಿ ಇದ್ದರು ಅಂದರೆ, ಯಾವಾಗ ತಂದೆ ತಾಯಿ ಮಕ್ಕಳನ್ನು ಮಾತಾಡಿಸ್ಬೇಕು ಅಂತ ಅವ್ರ ಊರಿಗೆ ಹೋಗ್ತಾ ಇದ್ರು, ಹೋಗಬೇಕಾದ್ರೆ ಇವತ್ತಿನಂಗೆ ಬಸ್ಗಳಾಗಲಿ ವೆಹಿಕಲ್ಗಳಾಗಲಿ ಇರಲಿಲ್ಲ. ಅವರು ನಡ್ಕೊಂಡೇ ಹೋಗಬೇಕಾಗ್ತಿತ್ತು, ಇಲ್ಲಾಂದರೆ ಎತ್ತಿನ ಗಾಡಿಯಲ್ಲಿ ಹೋಗಬೇಕಾಗ್ತಿತ್ತು. ಅಷ್ಟು ದೂರ ಮಕ್ಕಳು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅವ್ರು ಏನು ಮಾಡ್ತಿದ್ರು, ತಮ್ಮ ಮಕ್ಕಳಿಗೆ ಏನೇನು ಇಷ್ಟನೋ ಆ ಎಲ್ಲ ತಿಂಡಿಗಳನ್ನು ರೆಡಿ ಮಾಡ್ಕೊಂಡು ಹೋಗ್ತಿದ್ರು. ಆ ಮಕ್ಕಳು ಮನೆಗೆ ಹೋದ್ಮೇಲೆ ಬೆಳಗ್ಗೆ ಹೋಗಿ ಸಂಜೆ ಅವ್ರು ವಾಪಸ್ ಬರ್ತಾ ಇರಲಿಲ್ಲ. ಇಷ್ಟು ದೂರ ಬಂದಿದ್ದೀವಿ ಅಂದಮೇಲೆ ನಮ್ಮ ಮಕ್ಕಳ ಕಷ್ಟ ಸುಖ ಎಲ್ಲವನ್ನು ಕೇಳಬೇಕು ಅಂತ ಒಂದು ವಾರ ಅವ್ರ ಮನೆಯಲ್ಲೇ ಇದ್ದು ಅವ್ರ ಕಷ್ಟ ಸುಖ ಎಲ್ಲ ಕೇಳಿ ಅವರಿಗೆ ಪರಿಹಾರವನ್ನು ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ವಾಪಸ್ ಬರ್ತಿದ್ರು. ಆದರೆ ಇವತ್ತೆಂತಹ ವಾತಾವರಣ ಬಂದಿದೆ ಅಂದರೆ, ತಂದೆ ತಾಯಿ ಒಂದು ಊರಿನಲ್ಲಿ, ಮಕ್ಕಳು ಒಂದು ಊರಿನಲ್ಲಿ ಇದ್ದರೂ ಕೂಡ ಮಕ್ಕಳನ್ನು ಮಾತಾಡಿಸ್ಬೇಕು ಅಂತ ತಂದೆ ತಾಯಿ ಹೋಗ್ಬೇಕು ಅಂದ್ಕೊಂಡ್ರು ಬೆಳಗ್ಗೆ ಒಂದು ಬಸ್ಸಿಗೆ ಹೋಗ್ತಾರೆ, ಸಂಜೆ ಒಂದು ಬಸ್ಸಿಗೆ ವಾಪಸ್ ಬಂದುಬಿಡ್ತಾರೆ. ಅಂದರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೂ ಇವರಿಗೆ ಟೈಮ್ ಇಲ್ಲ. ಇನ್ನು ಅವ್ರನ್ನ ಮಾತಾಡಿಸ್ಲಿಕ್ಕೆ ಬಸ್ನಲ್ಲಿ ಅಷ್ಟು ದೂರ ಯಾಕೆ ಹೋಗೋದು ಅಂತ, ಹೇಗಿದ್ರು ಕೈಯಲ್ಲಿ ಮೊಬೈಲ್ ಇದೆ ಅಲ್ಲ, ಇಲ್ಲಿ ಅವ್ರ ಜೊತೆಗೆ ಮಾತಾಡಿಬಿಟ್ರೆ ಆಯಿತು ಅಂತ ಮೊಬೈಲ್ನಲ್ಲಿ ಮಕ್ಕಳ ಜೊತೆಗೆ ಮಾತಾಡಿ ಮುಗಿಸ್ಬಿಡ್ತಾರೆ. ಈ ರೀತಿ ಮಕ್ಕಳ ಜೊತೆಗೆ ಮೊಬೈಲ್ನಲ್ಲೇ ಮಾತಾಡಿ ಮುಗಿಸುವಂತಹ ತಂದೆ ತಾಯಿಗಳು ಆ ಮೊಬೈಲ್ನಲ್ಲಿ ಮಾತಾಡಬೇಕಾದ್ರೂ ಕೂಡ ಮಕ್ಕಳ ಜೊತೆಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀವಿ, ಅವ್ರಿಗೆ ಎಷ್ಟು ಟೈಮ್ ಕೊಡ್ತಿದ್ದೀವಿ ಅನ್ನೋದ್ರ ಗಮನಕ್ಕಿಂತ ಆ ಮೊಬೈಲ್ನಲ್ಲಿ ಎಲ್ಲಿ ಕರೆನ್ಸಿ ಖರ್ಚಾಗ್ತಾ ಇದೆನೋ, ಎಲ್ಲಿ ಬಿಲ್ ಜಾಸ್ತಿ ಬರ್ತಾ ಇದೆನೋ ಅಂತ ಹೇಳಿ ಅವ್ರ ಗಮನ ಎಲ್ಲ ಆ ಬಿಲ್ ಕಡೆ ಇರ್ತದೆ. ಅಂದರೆ ಈಗ ನಮಗೆ ಸಂಬಂಧಿಗಳ ಜೊತೆಗೆ ಮಾತಾಡಲಿಕ್ಕೂ ಎಲ್ಲಿ ದುಡ್ಡು ಕಡಿಮೆ ಆಗ್ತದೋ ಏನೋ ಅಂತ ಹೇಳಿ ಗಮನ ಕೊಟ್ಟು ದುಡ್ಡಿನ ಕಡೆ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಮೊದಲಿನ ಕಾಲದ ಜನರ ಸಂಬಂಧಕ್ಕೂ ಇವತ್ತಿನ ನಮ್ಮ ಸಂಬಂಧಕ್ಕೂ ಬಹಳಷ್ಟು ಅಂತರ ಇದೆ. ಅದಕ್ಕೋಸ್ಕರ ನಮಗೆ ಪರಸ್ಪರ ಪ್ರೀತಿಯ ಸಂಬಂಧಗಳಿಲ್ಲದೆ ಇರೋ ಕಾರಣ ನಮಗೆ ಆ ಸಂಬಂಧದಲ್ಲಿ ಅಶಾಂತಿಯ ಅನುಭವ ಆಗ್ತಾ ಇರ್ತದೆ. ಯಾವ ರೀತಿ ಒಂದೇ ಮನೆಯಲ್ಲಿ 4 ಮಕ್ಕಳು ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ 4 ಮಕ್ಕಳು ಟಿ ವಿ ನೋಡ್ತಾ ಇದ್ರೆ, ಟಿ ವಿ ನೋಡಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಚಾನಲ್ ಬೇಕು. ಇವ್ರು ಈ ಬಟನ್ ಒತ್ತುತ್ತಾರೆ, ಅವ್ರು ಹೋಗಿ ಇನ್ನೊಂದು ಬಟನ್ ಒತ್ತುತ್ತಾರೆ. ಒತ್ತಿದ ತಕ್ಷಣ ಪರಸ್ಪರ ಜಗಳ, ಸಣ್ಣ ವಿಷಯ ಟಿ ವಿ ನೋಡೋದು, ಆದರೂ ಪರಸ್ಪರ ಜಗಳ ಆಡ್ತಾ ಇರ್ತಾರೆ. ಇಷ್ಟು ಸಣ್ಣ ಸಣ್ಣ ವಿಷಯಗಳಲ್ಲಿ ಇವತ್ತು ಮನುಷ್ಯನಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ಈ ರೀತಿ ಮನುಷ್ಯರ ಸಂಬಂಧ ಪರಸ್ಪರ ದೂರ ಆಗ್ತಾ ಇರೋ ಕಾರಣ ಮನುಷ್ಯನಿಗೆ ಅನ್ಯರಿಂದ ಶಾಂತಿಯ ಅನುಭವ ಆಗ್ತಾ ಇಲ್ಲ. ಯಾವ ರೀತಿ ಒಂದೇ ಗೋಡೆಯ ಮಧ್ಯದಲ್ಲಿ ಒಂದು ಪತಿ ಪತ್ನಿ ಇರ್ತಾರೆ, ತಂದೆ ಮಕ್ಕಳು ಇರ್ತಾರೆ, ಒಂದೇ ಗೋಡೆ ಮಧ್ಯದಲ್ಲಿ ಅವ್ರು ನಿವಾಸ ಮಾಡ್ತಾ ಇರ್ತಾರೆ. ಒಂದೇ ಗೋಡೆಯ ಮಧ್ಯದಲ್ಲಿ ಇದ್ರೂ ಕೂಡ ಕೆಲವೊಮ್ಮೆ ಇಂತಹ ಪರಿಸ್ಥಿತಿ ಬರ್ತದೆ, ಪರಸ್ಪರ ಜಗಳ ಆಡ್ಬಿಡ್ತಾರೆ. ಯಾವಾಗ ಜಗಳ ಆಡ್ತಾರೋ ಆ ಟೈಮಿಗೆ ಅವ್ರಿಗೆ ಒಬ್ರಿಗೊಬ್ರ ಜೊತೆಗೆ ಮಾತಾಡ್ಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಜಗಳ ಆಡಿರ್ತಾರೆ, ವಿಚಾರ ಮಾಡ್ತಾರೆ, ಇವರಂತೂ ನಮ್ಮ ಜೊತೆಗೆ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹೋಗ್ಲಿ ಬೇರೆ ಯಾರ್ದಾದ್ರೂ ಜೊತೆಗೆ ಮಾತಾಡೋಣ ಅಂತ ಹೇಳಿ ಫೋನ್ನಲ್ಲಿ ಮಾತಾಡೋಣ ಅಂತ ಹೇಳಿ ಹೋಗ್ತಾರೆ. ಲ್ಯಾಂಡ್ ಫೋನ್ ಎತ್ತಿ ನೋಡ್ತಾರೆ, ಫೋನ್ ಡೆಡ್ ಆಗಿರ್ತದೆ. ಫೋನ್ ಡೆಡ್ ಆದಾಗ ಅವ್ರು ವಿಚಾರ ಮಾಡ್ತಾರೆ, ಇವರಂತೂ ಸರಿ ಮಾತಾಡಲ್ಲ, ಕೊನೆ ಪಕ್ಷ ಫೋನ್ನಲ್ಲಿ ಮಾತಾಡೋಣ ಅಂದ್ರೆ ಈಗಲೇ ಇದು ಡೆಡ್ ಆಗಬೇಕಾ, ಮೊಬೈಲ್ನಲ್ಲಿ ಮಾತಾಡೋಣ ಅಂತ ನೋಡ್ತಾರೆ, ಮೊಬೈಲ್ನಲ್ಲಿ ಕರೆನ್ಸಿನೇ ಇಲ್ಲ.
ಆವಾಗ ವಿಚಾರ ಮಾಡ್ತಾರೆ, ಈ ಟೈಮಿಗೆ ಮೊಬೈಲಲ್ಲಿ ಕರೆನ್ಸಿನೂ ಖಾಲಿ ಆಗಬೇಕಾ, ಈ ಮನೇಲಿರೋರಂತೂ ಸರಿ ಮಾತಾಡಲ್ಲ, ಸರಿ ಇಲ್ಲ, ಕೊನೆ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಲಿಕ್ಕೂ ಆಗಲ್ಲಲ್ಲ ಅಂತ ಹೇಳಿ ಅವ್ರು ಆ ಟೈಮಿಗೆ ಫಸ್ಟ್ ಫೋನ್ ಸರಿ ಮಾಡಿಸ್ತಾರೋ, ಫೋನಿಗೆ ಕರೆನ್ಸಿ ಹಾಕಿಸ್ತಾರೋ, ಅಥವಾ ಮನೇಲಿರೋರ ಜೊತೆಗೆ ಸಂಬಂಧ ಸರಿ ಮಾಡ್ಕೊಳ್ತಾರೋ. ಅಂದರೆ ಇವತ್ತೆಲ್ಲ ಜನ ಏನು ಮಾಡ್ತಾರೆ ಅಂದರೆ ಫಸ್ಟ್ ಫೋನಿಗೆ ಕರೆನ್ಸಿ ಹಾಕಿಸ್ಕೊಂಡು ಡೆಡ್ ಆಗಿರೋ ಫೋನನ್ನು ರಿಪೇರಿ ಮಾಡಿಸಿ ಬೇಕಾದರೆ ವಿದೇಶದಲ್ಲಿರೋ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಆರಾಮಾಗಿ ಗಂಟೆಗಟ್ಟಲೆ ಮಾತಾಡ್ತಾರೆ. ಆದರೆ ಒಂದೇ 4 ಗೋಡೆಯ ಮಧ್ಯದಲ್ಲಿರೋ ಜನರ ಜೊತೆಗೆ ಎದುರುಗಡೆ ಇರೋರ ಜೊತೆಗೆ ಒಂದು ಸ್ವಲ್ಪ ಜಗಳ ಆದರೆ ಅವ್ರ ಜೊತೆಗೆ ಎಷ್ಟೋ ದಿನ ಮಾತು ಬಿಡ್ತಾರೆ, ಅವ್ರ ಜೊತೆಗೆ ಹೊಂದ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕೆ ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮಗೆ ಪರಸ್ಪರ ಅಷ್ಟು ಪ್ರೀತಿ ವಿಶ್ವಾಸದ ಸಂಬಂಧಗಳು ಉಳಿದಿಲ್ಲ. ಆ ಪ್ರೀತಿ ವಿಶ್ವಾಸದ ಸಂಬಂಧಗಳಿಲ್ಲದೆ ಇರೋ ಕಾರಣ ನಮ್ಮ ಜೀವನದಲ್ಲಿ ಆ ಸಂಬಂಧಗಳಿಂದ ನನಗೇನು ಶಾಂತಿಯ ಅನುಭವ ಆಗಬೇಕಿತ್ತು ಆ ಶಾಂತಿಯ ಅನುಭವ ಆಗ್ತಾ ಇಲ್ಲ. ಎಷ್ಟೆಷ್ಟು ಸಂಬಂಧಗಳು ದೂರ ಆಗ್ತಾ ಇದ್ದವೋ ಅಷ್ಟು ಸಂಬಂಧಗಳಲ್ಲಿ ನಾನು ಅಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಸಂಬಂಧಗಳಲ್ಲಿ ಅಶಾಂತಿಯ ಅನುಭವ ಮಾಡ್ತಾ ಇರೋ ಕಾರಣ ಮನುಷ್ಯ ಎರಡನೇದಾಗಿ ಎಲ್ಲ ಜನರಿಂದನೂ ಅಶಾಂತಿ ಅನುಭವವನ್ನು ಮಾಡ್ತಾನೆ. ಮೊದಲನೇದಾಗಿ ತನ್ನ ಕರ್ಮೇಂದ್ರಿಯಗಳಿಂದ ತಾನು ಅಶಾಂತಿ ಅನುಭವ ಮಾಡಿದರೆ, ಎರಡನೇದಾಗಿ ಅನ್ಯ ವ್ಯಕ್ತಿಗಳಿಂದನೂ ಏನು ಮಾಡ್ತಾ ಇದ್ದಾನೆ, ಇವತ್ತು ವ್ಯಕ್ತಿ ಅಶಾಂತಿ ಅನುಭವವನ್ನು ಮಾಡ್ತಾ ಇದ್ದಾನೆ. ಇನ್ನು ಮನುಷ್ಯ ತನ್ನ ಜೀವನದಲ್ಲಿ ಮೂರನೇದಾಗಿ ಎಷ್ಟೋ ಬಾರಿ ಪ್ರಕೃತಿಯಿಂದ ಕೂಡ ಅಶಾಂತಿ ಅನುಭವವನ್ನು ಮಾಡ್ತಾರೆ. ಯಾಕೆ ಪ್ರಕೃತಿಯಿಂದ ಅಶಾಂತಿ ಅನುಭವವನ್ನು ಮಾಡ್ತಾರೆ ಅಂದರೆ, ಯಾವ ರೀತಿ ತನ್ನ ಜೊತೆಗೆ ತನ್ನ ಸಂಬಂಧ ಸರಿ ಇಲ್ಲದೆ ಇರೋ ಕಾರಣ ತನ್ನಿಂದ ತನಗೆ ಅಶಾಂತಿ, ಅನ್ಯರ ಜೊತೆಗೆ ಸಂಬಂಧ ಸರಿ ಇಲ್ಲದೆ ಇರೋ ಕಾರಣ ಅನ್ಯರ ಜೊತೆಗೆ ಅಶಾಂತಿನೋ, ಹಾಗೆ ಇವತ್ತು ಯಾವ ವ್ಯಕ್ತಿನೂ ಕೂಡ ಪ್ರಕೃತಿಯ ಜೊತೆಗೂ ಸರಿಯಾಗಿ ಸಂಬಂಧವನ್ನು ಇಟ್ಕೊಂಡಿಲ್ಲ. ಪ್ರಕೃತಿಯ ಜೊತೆಗೂ ಸಂಬಂಧ ಇಲ್ಲದೆ ಇರೋ ಕಾರಣ ಪ್ರಕೃತಿಯಿಂದನೂ ಮನುಷ್ಯನಿಗೆ ಇವತ್ತು ಎಷ್ಟೋ ಪ್ರಕಾರದ ಅಶಾಂತಿ ಅನುಭವ ಆಗ್ತಾ ಇದೆ. ಅದೇ ಮೊದಲಿನ ಕಾಲದ ಜನರು ಪ್ರಕೃತಿಯ ಜೊತೆಗೆ ಬಹಳ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿದ್ರು. ಮೊದಲಿನ ಕಾಲದಲ್ಲಿ ರೈತರು ಹೊಲಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರು. ಹೊಲಕ್ಕೆ ಕೆಲಸ ಮಾಡಬೇಕಂತ ಹೊರಟ್ರೆ ಅವರು ರೈತರು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಅವರು ಫಸ್ಟ್ ಸೂರ್ಯನ ಕಡೆ ನೋಡ್ತಿದ್ರು, ಈಗ ಎಷ್ಟು ಟೈಮ್ ಆಗಿದೆ ಅಂತ. ಅಂದರೆ ಆ ಸೂರ್ಯನ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಿತ್ತು ಈಗ ಇಷ್ಟೇ ಟೈಮ್ ಆಗಿದೆ ಅಂತ. ಅಂದರೆ ಸೂರ್ಯನ ಉದಯ, ಸೂರ್ಯನ ಜೊತೆಗೆ ಮಾತಾಡ್ಕೊತಾನೆ ಅವ್ರು ಹೊಲಕ್ಕೆ ಹೋಗ್ತಿದ್ರು, ಇಷ್ಟು ಟೈಮ್ ಆಗಿದೆ ಈಗ ಇಂತಿಂಥ ಕೆಲಸ ಮಾಡಬೇಕು ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರು. ಕೊನೆಗೆ ಅವ್ರದ್ದು ಎಲ್ಲ ಕೆಲಸ ಮುಗೀತು, ಮಧ್ಯಾಹ್ನ ಅವ್ರಿಗೆ ಸ್ವಲ್ಪ ಹಸಿವಾಯಿತು ಅಂದರೆ ಮತ್ತೆ ಸೂರ್ಯನ ಕಡೆ ನೋಡ್ತಿದ್ರು, ಈಗ ಎಷ್ಟು ಟೈಮ್ ಆಯಿತು, ಹಸಿವಾಗ್ತಾ ಇದೆಯಲ್ಲ, ಅಂದರೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಅಂದರೆ ಈಗ ಮಧ್ಯಾಹ್ನ ಆಯಿತು, ಹಸಿವಾಗಿದೆ ಅದಕ್ಕೆ ಅಂತ ಹೇಳಿ ವಿಚಾರ ಮಾಡ್ತಿದ್ರು. ಈ ರೀತಿ ಸೂರ್ಯನ ಜೊತೆಗೆ ಮೊದಲಿನ ಕಾಲದವ್ರಿಗೆ ಸಂಬಂಧ ಇತ್ತು. ಇವತ್ತು ನಾವು ಯಾರಾದರೂ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನನ್ನು ನೋಡ್ತೀವ? ಇವತ್ತು ಯಾರೂ ಸೂರ್ಯನ ಕಡೆ ನೋಡೋದೇ ಇಲ್ಲ. ಯಾಕೆ ನೋಡೋದಿಲ್ಲ ಅಂದರೆ ಎಲ್ಲರ ಕೈಯಲ್ಲೂ ಒಂದೊಂದು ವಾಚ್ ಇದೆ, ಮನೇಲಿ ಗಡಿಯಾರಗಳಿದ್ದಾವೆ, ಅಲ್ಲಿ ನಮಗೆ ಟೈಮ್ ಗೊತ್ತಾಗ್ಬಿಡ್ತದೆ. ನಮಗೆ ಯಾರಿಗೂ ಸೂರ್ಯನ ಜೊತೆಗೆ ಸಂಬಂಧ ಇಟ್ಕೊಳ್ಳಿಕ್ಕೆ ಇವತ್ತು ಟೈಮೇ ಇಲ್ಲ. ಯಾಕಂದರೆ ವಿಜ್ಞಾನದ ಸಾಧನಗಳು ಇಷ್ಟು ಬಂದಿದ್ದಾವೆ, ನಮ್ಮದು ಪ್ರಕೃತಿಯ ಜೊತೆಗೆ ಸರಿಯಾಗಿ ಸಂಬಂಧ ಇಲ್ಲವೇ ಇಲ್ಲ. ಮೊದಲಿನ ಕಾಲದಲ್ಲಿ ಜನ ಏನು ಮಾಡ್ತಿದ್ರು ಅಂದರೆ ಇಡೀ ದಿನ ಕೆಲಸಕ್ಕೆ ಹೋಗಿ ಬಂದವರು ಸಂಜೆ ಆದ ತಕ್ಷಣ ಅವ್ರು ಮೊದಲೇ ಏನು ಮಾಡ್ತಿದ್ರು, ಮನೆ ಮುಂದೆ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಿರ್ತಿದ್ರು. ಆ ಮರದ ಮುಂದೆ ಒಂದು ದೊಡ್ಡ ಕಟ್ಟೆ ಕಟ್ಟಿರ್ತಿದ್ರು. ಸಂಜೆ ಆದ ತಕ್ಷಣ ಎಲ್ಲರೂ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದರೆ ಎಲ್ಲರೂ ಸೇರಿ ಆ ಕಟ್ಟೆ ಮೇಲೆ ಹೋಗಿ ಕೂತ್ಕೊಳ್ತಿದ್ರು ಸಂಜೆ ಹೊತ್ತು. ಆ ಟೈಮಿಗೆ ಗಾಳಿ ಬಹಳ ತಂಪಾಗಿ ಬೀಸ್ತಾ ಇರ್ತಿತ್ತು ಮರಗಳಲ್ಲಿ. ಅದೇನು ಗಾಳಿ ಬೀಸ್ತಾ ಇರ್ತಿತ್ತು ಅಲ್ಲಿ ಕೂತ್ಕೊಂಡು ಗಾಳಿ ಜೊತೆಗೂ ಮಾತಾಡ್ತಾ ಇದ್ರು, ವೃಕ್ಷಗಳ ಜೊತೆಗೆ ಮಾತಾಡ್ತಾ ಇದ್ರು. ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ, ಎಷ್ಟು ಒಳ್ಳೆ ಆನಂದ ಕೊಡ್ತಾ ಇದೆ ವೃಕ್ಷಗಳು ಅಂತ ಹೇಳಿ ವೃಕ್ಷಗಳ ಜೊತೆಗೆ ಗಾಳಿ ಜೊತೆಗೆ ಜನ ಮಾತಾಡ್ತಿದ್ರು. ಆದರೆ ಇವತ್ತು ನಾವೆಲ್ಲ ಏನು ಮಾಡ್ತೀವಿ, ಒಂದು ವೇಳೆ ಮನೆಯಲ್ಲಿ ಏನಾದರೂ ಒಂದೆರಡು ಕಿಟಕಿ ಇದ್ದರೂ ಕೂಡ ಆ ಕಿಟಕಿನೂ ಕ್ಲೋಸ್ ಮಾಡ್ತೀವಿ, ಒಳಗಡೆ ಫ್ಯಾನ್ ಹಾಕ್ಕೊಂಡು ಕೂತ್ಕೊಳ್ತೀವಿ. ಅಂದರೆ ಇವತ್ತು ನಮಗೆ ಯಾವುದ್ರ ಜೊತೆಗೆ ಸಂಬಂಧ ಇಲ್ಲ, ಗಾಳಿ ಜೊತೆಗೆ ಸಂಬಂಧನೇ ಇಲ್ಲ. ಅಂದರೆ ಗಾಳಿಗೂ ನಮಗೂ ಯಾವ ಸಂಬಂಧನೂ ಇವತ್ತು ನಮಗೆ ಇಲ್ಲ. ಅಂದರೆ ಗಾಳಿಗೆ ನಾವು ಸಂಬಂಧ ಇಟ್ಕೊಂಡು ಮೊದಲಿನವ್ರು ಏನು ಮಾಡಿದ್ರು, ಮನೆ ಮುಂದೆ ಹೊರಗಡೆ ವೃಕ್ಷಗಳನ್ನು ಹಚ್ಚಿ ಅಲ್ಲಿ ಕೂತ್ಕೊಂಡು ಗಾಳಿ ಜೊತೆಗೆ ಮಾತಾಡ್ತಿದ್ರು. ಇವತ್ತು ನಾವು ಫ್ಯಾನ್ ಹಾಕ್ಕೊಂಡು ಕೂತ್ಕೊಳ್ತೀವಿ, ಗಾಳಿಗೂ ನಮಗೂ ಯಾವುದು ಸಂಬಂಧವನ್ನು ಇಟ್ಕೊಂಡೇ ಇಲ್ಲ. ಹಾಗೆ ಮೊದಲಿನ ಕಾಲದ ಜನ ನೀರು ಬೇಕು ಅಂದರೆ ಸಾಕು ಮನೆಯಿಂದ ನದಿ ತೀರಕ್ಕೆ ಹೋಗ್ತಿದ್ರು. ನದಿ ತೀರಕ್ಕೆ ಹೋಗಿ ಅಲ್ಲಿ ನೀರು ತರ್ತಿದ್ರು, ಬಟ್ಟೆ ಒಗಿತಿದ್ರು, ಅಲ್ಲಿ ಹರಿಯೋ ನೀರಿನ ಜೊತೆಗೆ ಮಾತಾಡ್ತಿದ್ರು. ಅವ್ರು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ, ಎಷ್ಟು ತಂಪು ನೀರು, ಎಷ್ಟು ಸಿಹಿ ನೀರು ಅಂತ ನೀರಿನ ಜೊತೆಗೂ ಎಷ್ಟು ಒಳ್ಳೆ ಸಂಬಂಧವನ್ನು ಆ ಜನ ಇಟ್ಕೊಂಡಿದ್ರು. ಇವತ್ತು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಮನೇಲಿ ಒಂದು ಸ್ವಿಚ್ ಹಾಕಿದ್ರೆ ಸಾಕು, ಮೋಟ್ರ್ ಆನ್ ಆದರೆ ನೀರು ಬಂದುಬಿಡ್ತದೆ. ನಾವಿವತ್ತು ನದಿಗೆ ಹೋಗೋದು ಇಲ್ಲ, ನದಿ ಜೊತೆಗೆ ನಾವು ಸಂಬಂಧವನ್ನು ಇಟ್ಕೊಂಡಿಲ್ಲ.
ಅಂದರೆ ಇವತ್ತು ನಮ್ದು ಯಾರ್ದು ಕೂಡ ಪ್ರಕೃತಿಯ ಜೊತೆಗೆ ಸಂಬಂಧ ಇಲ್ಲ. ನೀರಿನ ಜೊತೆಗೆ ಸಂಬಂಧ ಇಲ್ಲ, ಸೂರ್ಯನ ಜೊತೆಗೆ ಸಂಬಂಧ ಇಲ್ಲ, ವೃಕ್ಷಗಳ ಜೊತೆಗೆ ಸಂಬಂಧ ಇಲ್ಲ. ಈ ರೀತಿ ನಾವು ಪ್ರಕೃತಿಯ ಜೊತೆಗೆ ಸರಿಯಾಗಿ ಸಂಬಂಧ ಇಟ್ಕೊಳ್ಳದೆ ಇರೋ ಕಾರಣ ಯಾವ ಟೈಮಿಗೆ ನಮಗೆ ಪ್ರಕೃತಿಯ ಸಹಯೋಗದ ಅವಶ್ಯಕತೆ ಇರ್ತದೋ ಆ ಟೈಮಿಗೆ ಪ್ರಕೃತಿಯಿಂದ ನಮಗೆ ಸಹಯೋಗ ಸಿಗೋದ್ರ ಬದಲು ಪ್ರಕೃತಿಯಿಂದ ಇವತ್ತು ಮನುಷ್ಯ ಅಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾನೆ. ಹೇಗೆ ಅಂದರೆ ಮನುಷ್ಯ ಪ್ರಕೃತಿಗೆ ದುಃಖ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವೃಕ್ಷಗಳನ್ನು ಕಡಿಯೋದ್ರಿಂದ ಅಥವಾ ಒಳ್ಳೊಳ್ಳೆ ಅನೇಕ ಫ್ಯಾಕ್ಟ್ರಿಗಳನ್ನು ಮಾಡಿ ನೀರನ್ನು ಕಲುಷಿತ ಮಾಡೋದು, ವಾಯುವನ್ನು ಕಲುಷಿತ ಮಾಡೋದು, ಈ ರೀತಿ ಮನುಷ್ಯ ಪ್ರಕೃತಿಗೆ ದುಃಖ ಕೊಡ್ಲಿಕ್ಕೆ ಹೋಗ್ತಾನೆ. ಅದಕ್ಕೆ ರಿಟರ್ನ್ ಆಗಿ ಪ್ರಕೃತಿ ಏನು ಮಾಡ್ತಾ ಇದೆ, ಮನುಷ್ಯನಿಗೂ ಕೂಡ ದುಃಖವನ್ನೇ ಕೊಡ್ತಾ ಇದೆ, ಅಶಾಂತಿಯನ್ನೇ ಕೊಡ್ತಾ ಇದೆ. ಯಾಕೆ ಅಂದರೆ ಈಗ ನೀವೆಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತೀರಿ, ಹೊರಗಡೆ ಹೋಗ್ಬೇಕು ಅನ್ಕೊಂಡ ತಕ್ಷಣ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತದೆ. ಆವಾಗ ನಾವೇನು ಹೇಳ್ತೀವಿ, ಈ ಟೈಮಿಗೆ ಯಾಕಾದರೂ ಈ ಮಳೆ ಬರ್ತಾ ಇದೇನೋ ಏನೋ ಅಂದ್ರೆ ನಮಗೆ ಪ್ರಕೃತಿ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅಂದರೆ ಮಳೆಯನ್ನು ಬರದಂತೆ ನೋಡ್ಕೊಳ್ತಾ ಇಲ್ಲ. ನಾವು ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದೆ, ಮಳೆ ಬರೋ ಹಾಗೆ ಮಾಡ್ತಾ ಇದೆ. ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀವಿ, ವಿಪರೀತ ಬಿಸಿಲು, ಇಷ್ಟು ಬಿಸಿಲು ಬರ್ತಾ ಇದೆ, ಸಾಕಾಯ್ತಪ್ಪ ಈ ಬಿಸಿಲಿಂದ ಅಂತ ಹೇಳ್ತೀವಿ. ಅಂದರೆ ಇವತ್ತು ನಾವು ಪ್ರಕೃತಿಗೆ ಸಹಯೋಗಿ ಆಗಿಲ್ಲ, ಅದಕ್ಕೆ ಪ್ರಕೃತಿ ಕೂಡ ನಮಗೆ ಸಹಯೋಗಿ ಇಲ್ಲ. ಬೇಡ ಅಂದಾಗ ಮಳೆ ಬರ್ತದೆ, ಬೇಕಂದಾಗ ಮಳೆ ಬರಲ್ಲ. ಬೇಡ ಅಂದಾಗ ಅತಿಯಾದ ಬಿಸಿಲು, ಬೇಕಂದಾಗ ಬಿಸಿಲೇ ಇಲ್ಲ. ಈ ರೀತಿ ಮನುಷ್ಯ ಪ್ರಕೃತಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋ ಕಾರಣ, ಪ್ರಕೃತಿ ಮನುಷ್ಯನಿಗೆ ಸಹಯೋಗ ಕೊಡದೇ ಇರೋ ಕಾರಣ, ಪ್ರಕೃತಿಯ ಜೊತೆಗೆ ಸಂಬಂಧ ನಿಭಾಯಿಸಬೇಕಾದ್ರೂ ಕೂಡ ಇವತ್ತು ಮನುಷ್ಯ ಅಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ತನ್ನಿಂದನೂ ತನಗೆ ಅಶಾಂತಿ, ಎರಡನೇದಾಗಿ ಅನ್ಯರಿಂದನೂ ತನಗೆ ಅಶಾಂತಿ, ಮೂರನೇದಾಗಿ ಪ್ರಕೃತಿಯಿಂದನೂ ತನಗೆ ಅಶಾಂತಿ. ಇನ್ನು ಮನುಷ್ಯನ ಜೀವನದಲ್ಲಿ ನಾಲ್ಕನೇ ಪ್ರಕಾರದ ಅಶಾಂತಿ ಅಂದರೆ ಇವತ್ತು ಮನುಷ್ಯ ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸ್ಬೇಕಾದಾಗಲೂ ಕೂಡ ಅಲ್ಲೂ ಅಶಾಂತಿಯ ಅನುಭವವನ್ನು ಮಾಡ್ತಾನೆ. ಯಾಕೆ ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸ್ಬೇಕಾದ್ರೆ ಅಶಾಂತಿ ಅನುಭವ ಮಾಡ್ತಾರೆ ಅಂದರೆ, ಪರಮಾತ್ಮನಿಗೆ ನಾವೆಲ್ಲ ಮಹಿಮೆ ಮಾಡ್ತೀವಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೇಳಿ. ಆದರೆ ಪರಮಾತ್ಮನಿಗೇನು ಎದುರುಗಡೆ ನಿಂತಾಗ ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅಂತ ಹೇಳ್ತೀವೋ ಆ ಯಾವ ಸಂಬಂಧವನ್ನು ಇವತ್ತು ನಾವು ಪರಮಾತ್ಮನ ಜೊತೆಗೆ ಜೋಡಿಸೇ ಇಲ್ಲ. ಅವನನ್ನು ತಂದೆಯನ್ನಾಗಿನೂ ಮಾಡ್ಕೊಂಡಿಲ್ಲ, ತಾಯಿಯನ್ನಾಗಿನೂ ಮಾಡ್ಕೊಂಡಿಲ್ಲ, ಬಂಧುವನ್ನಾಗಿನೂ ಮಾಡ್ಕೊಂಡಿಲ್ಲ, ಫ್ರೆಂಡನ್ನಾಗಿನೂ ಮಾಡ್ಕೊಂಡಿಲ್ಲ. ಒಂದು ಸಂಬಂಧವನ್ನು ಪರಮಾತ್ಮನ ಜೊತೆಗೆ ಜೋಡಿಸದೇ ಇರೋ ಕಾರಣ ಯಾವಾಗ ಪರಮಾತ್ಮನ ಜೊತೆಗೆ ಸಂಬಂಧ ನಿಭಾಯಿಸುವಂತಹ ಟೈಮ್ ಬರ್ತದೋ ಅಲ್ಲೂ ನಮಗೆ ಅಶಾಂತಿಯ ಅನುಭವ ಆಗ್ತದೆ. ಯಾಕೆ ಅಶಾಂತಿಯ ಅನುಭವ ಆಗ್ತದೆ ಅಂದರೆ, ಇವತ್ತು ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ ಹೇಗಿದೆ, ಮೊದಲಿನ ಶರಣರ ಸಂಬಂಧ ಹೇಗಿತ್ತು ಅಂದರೆ, ಶರಣರು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧದ ಅನುಭವವನ್ನು ಮಾಡ್ತಾ ಇದ್ರು. ಇವತ್ತು ನಾವೆಂತಹ ಸಂಬಂಧ ಅನುಭವ ಮಾಡ್ತೀವಿ ಪರಮಾತ್ಮನ ಜೊತೆಗೆ ಅಂದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡುವಂತಹ ಸಂಬಂಧದ ಅನುಭವ ಮಾಡ್ತೀವಿ. ಪರಮಾತ್ಮನಿಗೆ ಹೇಳ್ತೀವಿ, ನೀನು ನನಗಿಷ್ಟು ಪ್ರಾಪ್ತಿ ಮಾಡಿಸು, ನಾನು ನಿನ್ನ ಹುಂಡಿಗಿಷ್ಟು ದುಡ್ಡನ್ನು ಹಾಕ್ತೀನಿ, ನೀನು ನನಗಿಷ್ಟು ಪ್ರಾಪ್ತಿ ಮಾಡಿಸು, ನಾನು ನಿನಗಿಷ್ಟು ತೆಂಗಿನಕಾಯಿ ಓಡಿಸ್ತೀನಿ. ಅಂದರೆ ಅಲ್ಲೂ ಏನು ಹೇಳ್ತೀವಿ, ನಾನೊಂದು ಕೊಡ್ತೀನಿ, ನೀನು ಒಂದು ಕೊಡು. ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಆ ಸರ್ವ ಸಂಬಂಧದಲ್ಲಿ ಒಂದು ಸಂಬಂಧನೂ ಅನುಭವ ಮಾಡ್ತಾ ಇಲ್ಲ, ಅದ್ರ ಬದಲು ಕೊಡೋದು ತೆಗೆದುಕೊಡುವ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದೆ. ಈ ರೀತಿ ಸಂಬಂಧಗಳು ಸರಿ ಇಲ್ಲದೆ ಇದ್ದಾಗ ನಮಗೆ ಪರಮಾತ್ಮನಿಂದ ಅದೇನು ಪ್ರಾಪ್ತಿಯಾಗಬೇಕು ಅಲ್ಲಿ ಕೂಡ ನಮಗೆ ದುಃಖದ ಅನುಭವ, ಸುಖದ ಅನುಭವ ಇಲ್ಲವೇ ಇಲ್ಲ. ಈಗ ಒಂದು ಉದಾಹರಣೆ ಕೇಳಬೇಕಂದ್ರೆ, ಒಮ್ಮೆ 3 ಜನ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿರ್ತಾರೆ. 3 ಜನ ದೇವಸ್ಥಾನಕ್ಕೆ ಹೋಗಿರ್ತಾರೆ, ದೇವರನ್ನ 3 ಜನ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪರಮಾತ್ಮ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿ ನಮಗೇನಾದರೂ ವರವನ್ನು ಕೊಡು ಅಂತ ಹೇಳಿ ಬೇಡ್ತಾ ಇರ್ತಾರೆ. ಯಾವಾಗ ಈ ರೀತಿ 3 ಜನ ಫ್ರೆಂಡ್ಸ್ ದೇವರನ್ನ ಬೇಡ್ತಾ ದೇವ್ರ ಮುಂದೆ ನಿಂತ್ಕೊಂಡಿರ್ತಾರೋ ಆಗ ದೇವ್ರ ಅವ್ರ ಮುಂದೆ ಪ್ರತ್ಯಕ್ಷ ಆಗಿಬಿಡ್ತಾನೆ. ಪ್ರತ್ಯಕ್ಷ ಆಗಿ ಕೇಳ್ತಾನೆ, ನಾನು ನಿಮಗೇನು ವರವನ್ನು ಕೊಡಲಿ ಅಂತ ಹೇಳಿ ದೇವ್ರು ಕೇಳ್ತಾನೆ. ಅದರಲ್ಲಿ ಮೊದಲನೇ ಫ್ರೆಂಡಿಗೆ ಪರಮಾತ್ಮ ಕೇಳ್ತಾನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿ. ಆ ಮೊದಲನೇ ಫ್ರೆಂಡು ವರ ಕೇಳೋದಕ್ಕಿಂತ ಮೊದಲು ಬಹಳ ಯೋಚನೆ ಮಾಡ್ತಾನೆ. ಯಾಕೆ ಯೋಚನೆ ಮಾಡ್ತಾನೆ ಅಂದರೆ, ನಾನು ದೇವ್ರ ಹತ್ರ ಇಂಥ ವರ ಪಡ್ಕೊಳ್ಬೇಕು, ನನ್ನಿಬ್ಬರು ಫ್ರೆಂಡ್ಸ್ಗಿಂತನೂ ನಾನು ಜಾಸ್ತಿ ಏನಾದರೂ ಪಡ್ಕೊಳ್ಬೇಕು ಅಂತ ಬಹಳ ಯೋಚನೆ ಮಾಡಿ ಅವನು ದೇವ್ರಿಗೆ ಹೇಳ್ತಾನೆ, ದೇವರೇ ನನಗೆ ಒಂದು ರೂಮ್ ತುಂಬ ಬಂಗಾರ ಕೊಟ್ಬಿಡು ಅಂತ ಹೇಳಿ. ಯಾವಾಗ ಒಂದು ರೂಮ್ ತುಂಬ ಬಂಗಾರ ಕೊಡು ಅಂತಾನೋ ಅದಕ್ಕೆ ದೇವ್ರ ಆಯಿತು ತಥಾಸ್ತು ಅಂತ ಹೇಳಿ ಹೇಳ್ತಾನೆ. ಕೊನೆಗೆ ಪರಮಾತ್ಮ 2ನೇ ಫ್ರೆಂಡನ್ನು ಕೇಳ್ತಾನೆ, ನಿನಗೇನು ವರ ಬೇಕು ಅಂತ ಹೇಳಿ. ಇವನು 2ನೇವನು ಮೊದಲನೇವನು ಒಂದು ರೂಮ್ ತುಂಬ ಬಂಗಾರ ಕೇಳಿಸ್ಕೊಂಡಿದ್ದ. ಅದಕ್ಕೆ ಇವನು ಬಹಳ ಯೋಚನೆ ಮಾಡ್ತಾನೆ, ನಾನೇನು ಕೇಳಬೇಕು ಅಂತ ಯೋಚನೆ ಮಾಡಿ ದೇವ್ರಿಗೆ ಕೇಳ್ತಾನೆ, ದೇವರೇ ನನಗೊಂದು ರೂಮ್ ತುಂಬ ವಜ್ರ ಕೊಟ್ಬಿಡು ಅಂತ ಹೇಳಿ ಹೇಳ್ತಾನೆ. ಯಾವಾಗ ಇವನು ಒಂದು ರೂಮ್ ತುಂಬ ವಜ್ರ ಕೊಡು ಅಂತ ಕೇಳ್ತಾನೋ ದೇವ್ರು ಅದಕ್ಕೂ ಕೂಡ ತಥಾಸ್ತು ಅಂತ ಹೇಳಿ ಹೇಳ್ತಾನೆ. ಕೊನೆಗೆ 3ನೇ ಫ್ರೆಂಡ್ ಹತ್ರ ಪರಮಾತ್ಮ ಬರ್ತಾನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿ ಹೇಳ್ತಾನೆ. ಈ 3ನೇ ಫ್ರೆಂಡ್ ಮೊದಲನೇವನು ಒಂದು ರೂಮ್ ತುಂಬ ಬಂಗಾರ ಕೇಳಿದ್ದನ್ನು ನೋಡಿದ್ದಾನೆ,
ಎರಡನೇರು ಒಂದು ರೂಮ್ ತುಂಬ ವಜ್ರ ಕೇಳಿದ್ದನ್ನು ನೋಡಿದ್ದಾನೆ. ಅವನು ವಿಚಾರ ಮಾಡ್ತಾನೆ, ಇವರಿಬ್ಬರಿಗಿಂತ ಏನಾದರೂ ಹೆಚ್ಚು ನಾನು ಪಡ್ಕೊಳ್ಬೇಕು ಅಂತ ಹೇಳಿ ಅವನು ಬಹಳ ಯೋಚನೆ ಮಾಡಿ ದೇವ್ರಿಗೆ ಹೇಳ್ತಾನೆ, ದೇವರೇ ಇವರಿಬ್ಬರು ರೂಮಿನ ಕೀ ನನ್ನ ಕೈಯಲ್ಲಿ ಕೊಟ್ಬಿಡು ಅಂತ ಹೇಳಿ ಕೇಳ್ತಾನೆ. ಅಂದರೆ ಇವತ್ತು ವರ್ತಮಾನ ಸಮಯದಲ್ಲಿ ನಮ್ಮದು ಕೂಡ ಪರಮಾತ್ಮನ ಜೊತೆಗೆ ಸಂಬಂಧ ಹೇಗಾಗಿದೆ ಅಂದರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಈ ಸಂಬಂಧ ಅಲ್ಲ. ದೇವರೇ ನೀನು ಅವ್ರಿಗೆ ಅದನ್ನು ಕೊಟ್ಟಿದ್ದೀಯಲ್ಲ, ಅದಕ್ಕೆ ನನಗೆ ಇದನ್ನು ಕೊಡು. ಅವ್ರಿಗಷ್ಟು ಪ್ರಾಪ್ತಿ ಮಾಡಿಸಿದ್ದೀಯಲ್ಲ, ಅದಕ್ಕೆ ನನಗೆ ಇಷ್ಟು ಪ್ರಾಪ್ತಿ ಮಾಡಿಸು. ಅಂದರೆ ನಾವು ಪರಮಾತ್ಮನ ಜೊತೆಗೂ ಬಿಸ್ನೆಸ್ ಮಾಡ್ತಿದ್ದೀವಿ. ಅವ್ರಿಗಷ್ಟು ಪ್ರಾಪ್ತಿ ಮಾಡಿಸಿದ್ದೀಯಲ್ಲ, ಅದಕ್ಕೆ ನನಗೆ ಮಾಡಿಸು. ನನಗೆ ಅದು ಸಿಗಬೇಕು, ಇದು ಸಿಗಬೇಕು, ಅವ್ರಿಗಿಂತ ಜಾಸ್ತಿ ಸಿಗಬೇಕು, ಅವ್ರಿಗಿಂತ ಒಳ್ಳೆಯದಾಗಬೇಕು. ಈ ರೀತಿ ಸ್ವಾರ್ಥದ ಸಂಬಂಧವನ್ನು ಇಟ್ಕೊಂಡು ನಾವು ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮನಿಂದ ನಮಗೆ ಪ್ರಾಪ್ತಿ ಆಗಬೇಕಾದ್ರೂ ಎಷ್ಟು ಪ್ರಾಪ್ತಿ ಸಿಗಬೇಕು ಅಷ್ಟು ಪ್ರಾಪ್ತಿ ಸಿಗ್ತಾ ಇಲ್ಲ. ಅದೇನು ಪ್ರಾಪ್ತಿ ಸಿಗಬೇಕು ಆ ಪ್ರಾಪ್ತಿ ಸಿಗದೇ ಇರೋ ಕಾರಣ, ಪರಮಾತ್ಮನ ಜೊತೆಗೂ ನಮಗೆ ಸಂಬಂಧ ನಿಭಾಯಿಸ್ಲಿಕ್ಕೆ ಆಗದೇ ಇರೋ ಕಾರಣ ಇವತ್ತು ಪರಮಾತ್ಮನ ನೆನಪು ಮಾಡಬೇಕಾದ್ರೂ, ಧ್ಯಾನ ಮಾಡಬೇಕಾದ್ರೂ, ಪೂಜೆ ಮಾಡಬೇಕಾದ್ರೂ ಮನುಷ್ಯ ಅಶಾಂತಿ ಅನುಭವವನ್ನು ಮಾಡ್ತಾನೆ. ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಜೀವನದಲ್ಲಿ 4 ಪ್ರಕಾರದಿಂದ ಅಶಾಂತಿ ಅನುಭವವನ್ನು ಮಾಡ್ತಾನೆ. ತನ್ನಿಂದನೂ ತಾನು ಅಶಾಂತಿ ಅನುಭವ, ಯಾಕೆಂದರೆ ತನ್ನ ಕರ್ಮೇಂದ್ರಿಯಗಳು ತನ್ನ ಮಾತನ್ನು ಕೇಳ್ತಾ ಇಲ್ಲ. ಅನ್ಯರಿಂದನೂ ಅಶಾಂತಿ ಅನುಭವ, ಯಾಕೆಂದರೆ ಅನ್ಯರ ಜೊತೆಗೆ ಸರಿಯಾಗಿ ಸಂಬಂಧ ಇಲ್ಲ. ಪ್ರಕೃತಿಯಿಂದನೂ ಅಶಾಂತಿ ಅನುಭವ, ಯಾಕಂದರೆ ಪ್ರಕೃತಿ ಜೊತೆಗೂ ಸರಿಯಾಗಿ ಸಂಬಂಧವನ್ನು ಇಟ್ಕೊಂಡಿಲ್ಲ. ಇನ್ನು ಪರಮಾತ್ಮನ ಜೊತೆಗೆ ಸಂಬಂಧ ನಿಭಾಯಿಸಬೇಕಾದ್ರೂ ಅಶಾಂತಿ, ಯಾಕೆಂದರೆ ಪರಮಾತ್ಮನ ಜೊತೆಗೂ ನಮಗೆ ಸರಿಯಾಗಿ ಸಂಬಂಧವನ್ನು ಜೋಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಅಶಾಂತಿಯಿಂದ ಮುಕ್ತರಾಗಬೇಕು, ಸದಾ ಕಾಲಕ್ಕೂ ಶಾಂತಿ ಅನುಭವ ಮಾಡಬೇಕು ಅಂದರೆ ನಾವು ಈ 4 ಸಂಬಂಧಗಳನ್ನು ಸರಿ ಮಾಡ್ಕೊಳ್ಬೇಕು. ಆದರೆ ಈ 4 ಸಂಬಂಧವನ್ನು ಸರಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಒಂದು ಸಂಬಂಧ ಸರಿ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದು ಸಂಬಂಧ ಏನಾಗ್ಬಿಡ್ತದೆ, ಕೆಟ್ಬಿಡ್ತದೆ. ಅದಕ್ಕೆ ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಸರಿ ಮಾಡಿಕೊಂಡ್ರೆ ಉಳಿದಿರುವಂತಹ 3 ಸಂಬಂಧಗಳು ಆಟೋಮೆಟಿಕ್ ಆಗಿ ಸರಿ ಹೋಗ್ಬಿಡ್ತದೆ. ಆ 4 ಸಂಬಂಧಗಳಲ್ಲಿ ನಾನು ಯಾವ ಸಂಬಂಧ ಸರಿ ಮಾಡ್ಕೊಳ್ಬೇಕು? ಅನ್ಯರ ಜೊತೆಗೆ ನನ್ನ ಸಂಬಂಧ ಸರಿ ಮಾಡ್ಕೊಳ್ಬೇಕು, ಪ್ರಕೃತಿ ಜೊತೆಗೆ ನನ್ನ ಸಂಬಂಧ ಸರಿ ಮಾಡ್ಕೊಳ್ಬೇಕು, ಅಥವಾ ಪರಮಾತ್ಮನ ಜೊತೆಗೆ ನನ್ನ ಸಂಬಂಧ ಸರಿ ಮಾಡ್ಕೊಳ್ಬೇಕು? ಎಲ್ಲಿ ಸರಿ ಮಾಡಿಕೊಂಡ್ರೆ ನಾನು ಸದಾ ಕಾಲಕ್ಕೂ ಶಾಂತಿಯಿಂದ ಇರಬಹುದು ಅಂತ ವಿಚಾರ ಮಾಡಿದರೆ, ಪ್ರಕೃತಿಯ ಜೊತೆಗೂ ಅನ್ಯರ ಜೊತೆಗೂ ಅಲ್ಲ, ಪರಮಾತ್ಮನ ಜೊತೆಗೂ ಅಲ್ಲ. ಫಸ್ಟ್ ನನ್ನ ಸಂಬಂಧವನ್ನು ನಾನು ನನ್ನ ಜೊತೆಗೆ ಸರಿ ಮಾಡ್ಕೊಳ್ಬೇಕು. ಯಾವಾಗ ನನ್ನ ಸಂಬಂಧವನ್ನು ನನ್ನ ಜೊತೆಗೆ ನಾನು ಸರಿ ಮಾಡ್ಕೊಳ್ತೀನೋ ಆಗ ಆಟೋಮೆಟಿಕ್ ಆಗಿ ಅನ್ಯರ ಜೊತೆಗೂ ನನ್ನ ಸಂಬಂಧ ಸರಿ ಆಗ್ತದೆ. ಆಗ ಪ್ರಕೃತಿಯ ಜೊತೆಗೂ ನನ್ನ ಸಂಬಂಧ ಸರಿ ಆಗ್ತದೆ, ಪರಮಾತ್ಮನ ಜೊತೆಗೂ ಕೂಡ ನನ್ನ ಸಂಬಂಧ ಸರಿ ಆಗ್ತದೆ. ಹಾಗಿದ್ರೆ ನನ್ನ ಸಂಬಂಧವನ್ನು ನನ್ನ ಜೊತೆಗೆ ನಾನು ಸರಿ ಮಾಡ್ಕೊಳ್ಬೇಕಂದ್ರೆ ಯಾವುದ್ರ ಜೊತೆಗೆ ಸರಿ ಮಾಡ್ಕೊಳ್ಳೋದು? ಇವತ್ತು ನನ್ನ ಕಣ್ಣು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಕಿವಿ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಬಾಯಿ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಕೈ ನನ್ನ ಮಾತು ಕೇಳ್ತಾ ಇಲ್ಲ. ಹಾಗಿದ್ರೆ ಕಣ್ಣಿನ ಜೊತೆ ಸರಿ ಮಾಡ್ಕೊಳ್ಳೋದು, ಕಿವಿ ಜೊತೆ ಸರಿ ಮಾಡ್ಕೊಳ್ಳೋದು, ಬಾಯಿ ಜೊತೆ ಸರಿ ಮಾಡ್ಕೊಳ್ಳೋದು, ಕೈಕಾಲುಗಳ ಜೊತೆಗೆ ಸರಿ ಮಾಡ್ಕೊಳ್ಳೋದು, ಎಲ್ಲಿ ಸರಿ ಮಾಡ್ಕೊಳ್ಳೋದು? ಅಂದರೆ ನಾವಿವತ್ತು ಯಾವ ಇಂದ್ರಿಯಗಳ ಜೊತೆಗೂ ನಮ್ಮ ಸಂಬಂಧ ಸರಿ ಮಾಡ್ಕೊಳ್ಬೇಕಾಗಿಲ್ಲ. ನಮ್ಮ ಸಂಬಂಧವನ್ನು ನಾವು ಸರಿ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಮನಸ್ಸಿನ ಜೊತೆಗೆ ನಮ್ಮ ಸಂಬಂಧವನ್ನು ಸರಿ ಇಟ್ಕೊಳ್ಬೇಕು. ಯಾವಾಗ ಮನಸ್ಸಿನ ಜೊತೆಗೆ ನಮ್ಮ ಸಂಬಂಧ ಸರಿ ಇರ್ತದೋ ಆಗ ಉಳಿದ ಎಲ್ಲ ಇಂದ್ರಿಯಗಳ ಜೊತೆಗೂ ಸಂಬಂಧ ಸರಿ ಇರ್ತದೆ. ಈ ಉಳಿದ ಎಲ್ಲ ಇಂದ್ರಿಯಗಳ ಜೊತೆಗಷ್ಟೇ ಅಲ್ಲ, ಅನ್ಯರ ಜೊತೆಗೂ ಸರಿ ಇರ್ತದೆ, ಪ್ರಕೃತಿಯ ಜೊತೆಗೂ ಸರಿ ಇರ್ತದೆ, ಪರಮಾತ್ಮನ ಜೊತೆಗೂ ನಮ್ಮ ಸಂಬಂಧ ಸರಿ ಇರ್ತದೆ. ಹಾಗಿದ್ರೆ ನಮ್ಮ ಮನಸ್ಸಿನ ಜೊತೆಗೆ ನಮ್ಮ ಸಂಬಂಧವನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ಯಾಕೆಂದ್ರೆ ಇವತ್ತು ಯಾವ ವ್ಯಕ್ತಿನೂ ನನ್ನ ಕಣ್ಣಿಗೆ ಶಾಂತಿ ಬೇಕು, ನನ್ನ ಕಿವಿಗೆ ಶಾಂತಿ ಬೇಕು, ನನ್ನ ಬಾಯಿಗೆ ಶಾಂತಿ ಬೇಕು ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ ನನ್ನ ಮನಸ್ಸಿಗೆ ಶಾಂತಿ ಬೇಕು. ಹಾಗಿದ್ರೆ ನನ್ನ ಮನಸ್ಸಿಗೆ ಯಾಕೆ ಶಾಂತಿ ಬೇಕು ಅಂದರೆ ಮನಸ್ಸಿಗೆ ಯಾಕೆ ಅಶಾಂತಿ ಆಗಿದೆ? ಕಣ್ಣಿಗಲ್ಲ, ಕಿವಿಗಲ್ಲ, ಕೈಗಲ್ಲ. ಆದರೆ ಚಂಚಲತೆ ಮಾಡ್ತಾ ಇರೋದು ಈ ಕರ್ಮೇಂದ್ರಿಯಗಳು, ಅಶಾಂತಿ ಆಗಿರೋದು ಮನಸ್ಸಿಗೆ. ಹಾಗಿದ್ರೆ ಆ ಮನಸ್ಸಿಗೆ ಶಾಂತಿಯನ್ನು ಪಡ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು? ಹೇಗೆ ಮನಸ್ಸಿಗೆ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ಮನಸ್ಸು ಯಾಕೆ ಅಶಾಂತ ಅಂತ ಯಾರಿಗಾದರೂ ಕೇಳಿದರೆ ಎಷ್ಟೋ ಜನ ಏನು ಹೇಳಿಬಿಡ್ತಾರೆ ಅಂದರೆ ಮನಸ್ಸು ಯಾವಾಗಲೂ ಚಂಚಲ. ಮನಸ್ಸು ಚಂಚಲ ಇರೋ ಕಾರಣ ಮನಸ್ಸು ಶಾಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮನಸ್ಸು ಅಂದರೆ ಒಂದು ಲಗಾಮಿಲ್ಲದ ಕುದುರೆ ಇದ್ದಂತೆ, ಯಾವ ದಿಕ್ಕಿಗೆ ಬೇಕಾದರೂ ಅದೇನು ಮಾಡ್ತಾ ಇರ್ತದೆ, ಓಡ್ತಾನೆ ಇರ್ತದೆ. ಈ ರೀತಿ ಓಡುವಂತಹ ಕುದುರೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮನಸ್ಸಿಗೆ ಏನಾಗ್ತದೆ, ಅಶಾಂತಿ ಅನುಭವ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಹಾಗಿದ್ರೆ ನಮ್ಮ ಮನಸ್ಸಿಗೆ ನಾವು ನಿಜವಾಗ್ಲೂ ಶಾಂತಿ ಅನುಭವ ಮಾಡಬೇಕು ಅಂದರೆ ನಾವು ಮೊದಲು ಮನಸ್ಸು ಅಂದರೆ ಎಲ್ಲಿದೆ ಅನ್ನೋದನ್ನು ನಾವೇನು ಮಾಡಬೇಕು, ತಿಳ್ಕೊಳ್ಬೇಕು. ಆ ಮನಸ್ಸು ಎಲ್ಲಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂದರೆ ಆ ಮನಸ್ಸನ್ನು ಫಸ್ಟ್ ಏನು ಮಾಡಬೇಕು, ಹುಡುಕಬೇಕು. ಆ ಮನಸ್ಸನ್ನು ಹುಡುಕಬೇಕು ಅಂದರೆ
ಆ ಮನಸ್ಸು ಎಲ್ಲಿದೆ, ಮನಸ್ಸು ಎಲ್ಲಿದೆ ಅನ್ನುವಂತಹ ಒಂದು ಶಬ್ದ ಬಂದಾಗ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಯಾವಾಗಲೂ ಈ ಮಾತನ್ನು ಹೇಳ್ತಾ ಇರ್ತಾರೆ, ನನ್ನ ಮನಸ್ಸು ಅಶಾಂತಿಯಾಗಿದೆ, ನನ್ನ ಮನಸ್ಸು ಅಶಾಂತಿಯಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನನ್ನ ಮನಸ್ಸು ಅಶಾಂತಿಯಾಗಿದೆ, ನನಗೆ ಶಾಂತಿ ಬೇಕು, ಶಾಂತಿ ಬೇಕು ಅಂತ ಆ ರಾಜ ಊರಿನಲ್ಲಿ ಎಲ್ಲ ಕಡೆನೂ ನನಗೆ ಶಾಂತಿ ಕೊಡ್ರಿ, ಶಾಂತಿ ಕೊಡ್ರಿ ಅಂತ ಹುಡುಕ್ತಾ ಇರ್ತಾನೆ. ಯಾವಾಗ ನನಗೆ ಶಾಂತಿ ಕೊಡ್ರಿ ಅಂತ ಊರಿನಲ್ಲೆಲ್ಲ ಹುಡುಕ್ತಾ ಇರ್ತಾನೋ ಆವಾಗ ಯಾರೋ ಒಬ್ರು ಹೇಳ್ತಾರೋ ಅವನಿಗೆ, ನಿನ್ನ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ಈ ಊರಿನಲ್ಲಿ ಒಬ್ರು ಗುರುಗಳು ಬಂದಿದ್ದಾರೆ, ಆ ಗುರುಗಳ ಹತ್ರ ಹೋಗು, ಅವಾಗ ಅವ್ರೇನು ಮಾಡಬಹುದು, ನಿನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡಬಹುದು ಅಂತ ಹೇಳ್ತಾರೆ. ಯಾವಾಗ ಆ ಗುರುಗಳ ಹತ್ರ ಹೋಗೋ ಅವ್ರು ಶಾಂತಿ ಕೊಡ್ಬೋದು ಅಂತ ಹೇಳ್ತಾರೋ ಆ ರಾಜ ಗುರುಗಳ ಹತ್ರ ಬರ್ತಾನೆ, ಹೇಳ್ತಾನೆ, ಗುರುಗಳೇ ನನ್ನ ಮನಸ್ಸಿಗೆ ಯಾವಾಗಲೂ ಅಶಾಂತಿ, ನೀವೇನಾದರೂ ಮಾಡಿ ನನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಆ ಗುರುಗಳು ಹೇಳ್ತಾರೆ, ನಿನ್ನ ಮನಸ್ಸಿನ ಅಶಾಂತಿಯನ್ನು ನಾನು ದೂರ ಮಾಡ್ತೀನಿ, ನೀನು ನಾಳೆ ಬೆಳಗ್ಗೆ 4 ಗಂಟೆಗೆ ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ಯಾವಾಗ ಬೆಳಗ್ಗೆ 4 ಗಂಟೆಗೆ ಬಾ ಅಂತ ರಾಜನಿಗೆ ಹೇಳ್ತಾರೋ ರಾಜನಿಗೆ ವಿಚಾರ ಸ್ಟಾರ್ಟ್ ಆಗ್ತದೆ, ಈ ಗುರುಗಳು ಶಾಂತಿ ಕೊಡೋದಾದರೆ ಹೀಗೆ ಕೊಡಬಹುದಲ್ಲ, ಇವ್ರು ಯಾಕೆ ನಾಳೆ ಬೆಳಗ್ಗೆ ಬಾ ಅಂದರು, ಇವ್ರು ನಾಳೆ ನನಗೆ ಶಾಂತಿ ಕೊಡ್ತಾರೋ ಇಲ್ವೋ, ಇವ್ರು ನಾಳೆ ನಾನು ಬರೋದ್ರಲ್ಲಿ ಇಲ್ಲಿರಲೇ ಇಲ್ಲ ಅಂದರೆ ನನಗೆ ಶಾಂತಿ ಕೊಡೋರು ಯಾರು, ಇಲ್ಲಾದರೂ ನನಗೆ ಶಾಂತಿ ಸಿಗ್ತದೋ ಇಲ್ವೋ ಅನ್ನೋ ಅನೇಕ ವಿಚಾರಗಳು ರಾಜನ ಮನಸ್ಸಿನಲ್ಲಿ ಸ್ಟಾರ್ಟ್ ಆಗ್ತದೆ. ಆದರೆ ಗುರುಗಳಿಗೆ ಏನೂ ತಿರುಗಿ ಮಾತಾಡೋ ಹಾಗಿಲ್ಲ. ಅದಕ್ಕೆ ರಾಜ ಆಯಿತು ಅಂತ ಹೇಳಿ ವಾಪಸ್ ಮನೆಗೆ ಹೋಗ್ತಾನೆ. ವಾಪಸ್ ಹೋದವನು ಅವ್ನು ಇಡೀ ದಿನ ವಿಚಾರ ಮಾಡ್ತಾ ಇರ್ತಾನೆ, ಈ ಗುರುಗಳ ಹತ್ರನಾದರೂ ನನಗೆ ಶಾಂತಿ ಸಿಗ್ತದೋ ಇಲ್ವೋ, ಶಾಂತಿ ಸಿಗ್ತದೋ ಇಲ್ವೋ, ಇದೇ ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ಅವತ್ತು ಊಟ ಕೂಡ ಸೇರಲ್ಲ, ನಿದ್ದೆ ಕೂಡ ಬರಲ್ಲ. ನಂಗೆ ಇಲ್ಲಾದರೂ ಶಾಂತಿ ಸಿಗ್ತದೋ ಇಲ್ವೋ, ಶಾಂತಿ ಸಿಗ್ತದೋ ಇಲ್ವೋ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಬೆಳಗ್ಗೆ 4 ಗಂಟೆ ಆಗ್ತದೆ, ರಾಜ ಗುರುಗಳ ಹತ್ರ ಬರ್ತಾನೆ. ಗುರುಗಳ ಹತ್ರ ಬಂದು ಕೇಳ್ತಾನೆ, ಗುರುಗಳೇ ನನ್ನ ಮನಸ್ಸಿಗೆ ಶಾಂತಿ ಕೊಡಿ. ಗುರುಗಳು ಹೇಳ್ತಾರೆ, ನಿನ್ನೆಯಿಂದ ಇವತ್ತಿನವರೆಗೂ ನಿನಗೆ ಶಾಂತಿ ಸಿಕ್ಕಿಲ್ವಾ? ಆವಾಗ ರಾಜ ಹೇಳ್ತಾನೆ, ಇಲ್ಲ, ಸಿಗಲೇ ಇಲ್ಲ, ಬಹಳ ಮನಸ್ಸು ಅಶಾಂತ ಆಗಿತ್ತು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಗುರುಗಳು ಹೇಳ್ತಾರೆ, ನಿನಗೆ ನಾನು ಮನಸ್ಸಿಗೆ ಶಾಂತಿ ಕೊಡ್ತೀನಿ, ನಿನ್ನ ಮನಸ್ಸನ್ನು ಫಸ್ಟ್ ನನಗೆ ಹುಡುಕೊಡು ಅಂತ ಹೇಳ್ತಾರೆ. ಯಾವಾಗ ಮನಸ್ಸನ್ನು ಹುಡುಕೊಡು ಅಂತಾರೋ ರಾಜ ಮನಸ್ಸನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಡೀ ದೇಹದಲ್ಲಿ ಎಲ್ಲಿ ಹುಡುಕಿದ್ರು ಅವನಿಗೆ ಮನಸ್ಸು ಸಿಗೋದೇ ಇಲ್ಲ. ಕೊನೆಗೆ ಆ ಗುರುಗಳು ಹೇಳ್ತಾರೆ, ಮನಸ್ಸು ಅಂದರೆ ದೇಹದಲ್ಲಿರೋ ಯಾವುದೋ ಒಂದು ಪಾರ್ಟ್ ಅಲ್ಲ ಮನಸ್ಸಿಗೆ ಶಾಂತಿ ಕೊಡಲಿಕ್ಕೆ. ಮನಸ್ಸು ಅಂದರೆ ಆತ್ಮದ ಒಂದು ವಿಚಾರ ಮಾಡುವಂತಹ ಕ್ರಿಯೆ. ಆ ಮನಸ್ಸಿನಲ್ಲಿ ನೀನು ಶಾಂತಿಯಿಂದ ಕೂಡಿದಂತಹ ವಿಚಾರ ಮಾಡಿದರೆ ನಿನ್ನ ಮನಸ್ಸು ಶಾಂತ ಇರ್ತದೆ. ಅದೇ ಮನಸ್ಸಿನಲ್ಲಿ ನೀನು ಅಶಾಂತಿಯಿಂದ ಕೂಡಿದಂತಹ ವಿಚಾರ ಮಾಡಿದರೆ ನಿನ್ನ ಮನಸ್ಸು ಅಶಾಂತಿ ಅನುಭವ ಮಾಡ್ತದೆ. ಅದಕ್ಕೆ ನೀನು ಮನಸ್ಸು ಶಾಂತಿ ಆಗಬೇಕು ಅಂದರೆ ನೀನು ಶಾಂತಿಯ ವಿಚಾರಗಳನ್ನು ಕ್ರಿಯೇಟ್ ಮಾಡು. ಯಾಕಂದರೆ ದೇಹದಲ್ಲಿ ಎಲ್ಲಿ ಹುಡುಕಿದ್ರೂ ಮನಸ್ಸು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಅಂದ್ರೇ ನಾವು ವಿಚಾರ ಮಾಡ್ತಿರುವಂತಹ ಒಂದು ಕ್ರಿಯೆ ಆಗಿದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನಸ್ಸಿಗೆ ನಾವು ಶಾಂತಿ ಬೇಕು ಅಂತ ಬಯಸೋದಾದರೆ ನಾವು ನಮ್ಮ ಮನಸ್ಸಿನಲ್ಲಿ ಅಶಾಂತಿಯ ವಿಚಾರಗಳನ್ನು ಕ್ರಿಯೇಟ್ ಮಾಡೋದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಶಾಂತಿಯಿಂದ ಕೂಡಿದಂತಹ ವಿಚಾರಗಳನ್ನು ಮಾಡಬೇಕು. ಯಾವಾಗ ರಾಜನಿಗೆ ಋಷಿಗಳು ಹೇಳಿದ್ರು ನಿನ್ನ ಮನಸ್ಸು ಹುಡುಕೊಡು ಅಂತ ಹೇಳಿ, ಆಗ ಅವನು ಮನಸ್ಸನ್ನು ಹುಡುಕ್ಲಿಕ್ಕೆ ಹೋಗಿ ಬೇರೆ ಎಲ್ಲ ವಿಚಾರಗಳನ್ನು ಸ್ಟಾಪ್ ಮಾಡ್ತಾನೆ. ಬೇರೆ ಎಲ್ಲ ವಿಚಾರ ಸ್ಟಾಪ್ ಆದ ತಕ್ಷಣ ಅವನಿಗೆ ಶಾಂತಿ ಅನುಭವ ಆಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಶಾಂತಿಯ ವಿಚಾರಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಎಷ್ಟೆಷ್ಟು ಶಾಂತಿಯ ವಿಚಾರಗಳನ್ನು ಕ್ರಿಯೇಟ್ ಮಾಡ್ತೀವೋ ಅಷ್ಟು ನಮ್ಮ ಮನಸ್ಸು ಶಾಂತಿಯಿಂದ ಇರ್ತದೆ. ಈ ರೀತಿ ಮನಃಶಾಂತಿಯನ್ನು ನಾವು ಪಡ್ಕೊಳ್ಬೇಕು ಅಂದ್ರೆ ನಮ್ಮಿಂದನೇ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಿದ್ರೆ ಆ ಶಾಂತಿಯನ್ನು ನಮ್ಮಿಂದ ನಾವು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ತಮ್ಮೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.